ನಾವಿವತ್ತು ಫಸ್ಟ್ ಟೈಮ್ ತಮಿಳ್ನಾಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿನ್ನೆ ವಿಡಿಯೋ ಪೋಸ್ಟ್ ಮಾಡಿದ್ದೆ ಅಲ್ವಾ, ಇನ್ನು ಮುಂದೆ ಎಲ್ಲ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ನಾಳೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ. ಅದನ್ನು ಇವಾಗ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ಅಷ್ಟೇ ಫ್ರೆಂಡ್ಸ್. ಮದುವೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಮುದ್ದೆ ಅವರೆಲ್ಲ ಊರಿಗೆ ಹೋದರು. ನಾನು ಮತ್ತು ನಮ್ಮ ಅಕ್ಕ, ನಮ್ಮ ಅಣ್ಣ, ನಮ್ಮ ಆಂಟಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ವರ್ಷ ಹೋಗ್ತಾ ಇರುತ್ತೆ ಅಲ್ಲಿ ದೇವಸ್ಥಾನಕ್ಕೆ. ದೇವ್ರ ಹೆಸರು ಕೊಂಡತ್ತವ್ವ ಅಂತ. ಅಲ್ಲಿ ಹೋದ ವಾರ ಅಂದರೆ 1 ವೀಕ್ ಹಿಂದೆಯೇ ಕೊಂಡ ಆಗಿರುತ್ತೆ. ವರ್ಷ ನನ್ನನ್ನು ಕೂಡ ಕರೀತಾ ಇದ್ದರು, ಆದರೆ ನಾನು ಹೋಗೋದಕ್ಕಾಗಿರಲಿಲ್ಲ. ಆದರೆ ಈ ವರ್ಷ ಊರಿಗೆ ಹೋಗಿದ್ದೆ ಅಲ್ಲ, ಅದಕ್ಕೆ ಹಾಗೆ ದೇವಸ್ಥಾನಕ್ಕೂ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಅವ್ರ ಜೊತೆನೇ ಹೋದ್ವಿ. ನೈಟು ನಮಗೆ 11:30 ಬಸ್ ಸಿಕ್ಕಿದ್ದು ಕೊಳ್ಳೇಗಾಲದಲ್ಲೇ. ಅಂದರೆ ಇಲ್ಲಿಂದನೇ ನಾವು ಬುಕ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಆದರೆ ಅಲ್ಲಿ ಊರಲ್ಲಿ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕಿತ್ತಲ್ಲ ಅಕ್ಕ ಎಲ್ಲರನ್ನೂ. ಅದಕ್ಕೋಸ್ಕರ ನಾವು ನೈಟ್ ಬಸ್ಸೇ ಹೋಗೋಣ, ಡೈರೆಕ್ಟ್ ಇರುತ್ತೆ ಕೊಳ್ಳೇಗಾಲದಿಂದ ಅಂದ್ಬಿಟ್ಟು ನೈಟೇ ಹೋದ್ವಿ. ಬೆಳಗಿನ ಜಾವ 5 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಅಲ್ಲಿಗೆ ಹೋದ್ವಿ ದೇವಸ್ಥಾನಕ್ಕೆ. ಊರ ಹೆಸರು ನನಗೆ ಈಗಲೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ, ಪೆರನಲ್ಲೂರು ಏನೋ. ಅದಕ್ಕೆ ನಾನು ಆ ಊರನ್ನ ಎಲ್ಲಿ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಊರ ಹೆಸರು ಗೊತ್ತಿಲ್ಲ ಈಗಲೂ ಕೂಡ. ತಮಿಳ್ನಾಡಿಗೆ ಹೋಗಿದ್ವಿ ಅನ್ನೋದು ಮಾತ್ರ ಗೊತ್ತು. ಆದರೆ ಹೋದ ವಾರ ಅಲ್ಲಿ ಕೊಂಡ ಆಗಿತ್ತು, ಅದಕ್ಕೆ ಈ ವಾರ ನಾವು 1 ವಾರ ಬಿಟ್ಟು ಹೋಗ್ತಾಯಿದ್ದೀವಿ. ಅಲ್ಲಿ ತುಂಬ ಜನ ರಶ್ ಇರ್ತಾರೆ, ಕೊಂಡ ಟೈಮಲ್ಲಿ ಹೋಗೋಕ್ಕಾಗಲ್ಲ ಅಂತ ಇವಾಗ ಹೋಗಿದ್ವಿ ಅಷ್ಟೇ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ. ಬೆಳಗಿನ ಜಾವ 5 ಗಂಟೆಗೆ ಹೋದ್ರೂ ಕೂಡ ಸ್ನಾನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೂಡ ಕೋಲ್ಡ್ ಅನ್ನಿಸ್ಲಿಲ್ಲ. ಫುಲ್ಲು ಬಿಸಿನೀರು ಸ್ನಾನ ಮಾಡ್ತಾಯಿದ್ದೀವಿ ಅನ್ನೋ ಥರ ಫೀಲ್ ಕೊಡ್ತಾಯಿತ್ತು. ನನಗಂತೂ ಚಳಿಲಿ ಹೆಂಗಪ್ಪ ಇಷ್ಟೊತ್ತಿಗೆ ಸ್ನಾನ ಮಾಡೋದು ಅಂತ ಅನ್ನಿಸ್ತಾಯಿತ್ತು. ಆಮೇಲೆ ಗೊತ್ತಿಲ್ಲದೆ ಇರೋ ಊರು, ಆಮೇಲೆ ಗೊತ್ತಿಲ್ಲದೆ ಇರೋ ಭಾಷೆ ಕೂಡ ನಮಗೆ ಬರೋಲ್ಲ, ಏನು ಮಾಡೋದು ಅಂತ ಅಂದ್ಕೊತಾ ಇದ್ವಿ. ಹೇಗೋ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಗ್ತಾಯಿತ್ತು. ನಾವು ಬೆಳಗ್ಗೆ 5 ಗಂಟೆಗೇ ಅಲ್ಲಿ ರೀಚ್ ಆಗಿದ್ದು. ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗೋಷ್ಟರಲ್ಲಿ 6 ಗಂಟೆ ಆಯಿತು. ಅಲ್ಲಿ ನಮ್ಮ ಆಂಟಿ ಪರಿಚಯದವರಿದ್ದಾರೆ, ಅಂದರೆ ನಮ್ಮೂರ ಕಡೆಯವರೇ, ಅಲ್ಲಿ ಹೋಗಿ ಸೆಟಲ್ ಆಗಿರೋದು. ಅವರು ಅಲ್ಲಿ ದೇವಸ್ಥಾನ ಎಲ್ಲ ತೋರಿಸಿದ್ದು. ಅಲ್ಲಿಗೆ ನಾವು ಹೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಭಿಷೇಕ ಇತ್ತು, ಅದೆಲ್ಲ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಆಪೋಸಿಟೇ, ಅಂದರೆ ಇವಾಗ ಮಾಮೂಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅದ್ರ ಆಪೋಸಿಟೇ ಇನ್ನೊಂದು ದೇವರು ನಾನು ತೋರಿಸ್ದೆ ಅಲ್ವಾ, ಆ ದೇವ್ರು ಇರೋದು ನೋಡಿ. ಆ ದೇವಸ್ಥಾನದ ಆಪೋಸಿಟೇ ಈ ದೇವ್ರು ಇರೋದು. ಇಲ್ಲಿ ಮರಿಯೆಲ್ಲ ಕುಯ್ತಾರೆ ಅಂತಂದರೆ, ಇವಾಗ ನಮ್ಮ ಕರ್ನಾಟಕದಲ್ಲಿ ಹೇಗೆ ಅಂದರೆ ಮರಿನೂ ಎಷ್ಟು ಒಂದು ಸ್ವಲ್ಪ ನಿಧಾನಕ್ಕೆ ಕುಯ್ತಾರೋ, ಅಲ್ಲಿ ಒಂದೇ ಇಟ್ಟು ತಲೆ ಒಂದು ಕಡೆ ಅದೊಂದು ಕಡೆ ಆಗೋಯ್ತು. ಯಪ್ಪ, ನನಗೆ ನೋಡ್ಬಿಟ್ಟು ಭಯನೇ ಆಗೋಗಿತ್ತು, ಅಷ್ಟೊಂದು ಭಯ ಆಗಿತ್ತು ನನಗೆ. ನಾನು ಇವಾಗ ತೋರಿಸ್ದೆ ಅಲ್ವಾ ನಿಮಗೆ ವೀಡಿಯೋದಲ್ಲಿ ದೇವಸ್ಥಾನ, ಆ ದೇವಸ್ಥಾನಕ್ಕೆ ನಾವು ಹೋಗಿದ್ದಿದ್ದು. ಆಮೇಲೆ ಪ್ರಸಾದ ಕೂಡ ಇತ್ತು ಅಲ್ಲಿ. ನಾವು ಪ್ರಸಾದ ಎಲ್ಲ ತಿಂದ್ಕೊಂಡು 11 ಗಂಟೆಗೆ ಟೋಕನ್ ಕೊಡ್ತಾರೆ. 11:30ಗೆ ಊಟ ಇರೋದು, 12:30ಗೆ. ಅದಕ್ಕೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಟೈಮು ಇನ್ನೂ ಇತ್ತಲ್ವಾ ಅಂತ ಅಂದ್ಬಿಟ್ಟು. ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತಪ್ಪ. ನಮ್ಗೆ ಬೆಂಗಳೂರಲ್ಲಿ ಇಷ್ಟೊಂದು ಬಿಸಿಲು, ಊರಲ್ಲಿ ಎಷ್ಟೊಂದು ಬಿಸಿಲು ಅಂತೀವಿ, ಅದು ಅಲ್ಲಿನ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದು ಒಂದಿನ ರೆಸ್ಟ್ ಮಾಡಿದ್ವಿ. ಅದು ನಾಳೆ ನಾನು ಬೆಂಗಳೂರಿಗೆ ಬರಬೇಕಾಗಿತ್ತು, ಆದರೆ ನಮ್ಮ ಅಣ್ಣ ಬಾ ದೇವಸ್ಥಾನಕ್ಕೆ ಹೋಗಿದ್ದು, ನಾನು ಆಮೇಲೆ ಹೋಗೋರಂತೆ ಅಂದರು. ಅದಕ್ಕೆ ನಾನು ಮತ್ತು ನಮ್ಮ ಯಜಮಾನರು, ನಮ್ಮ ಅಣ್ಣ ಇಬ್ಬರೂ ದೇವಸ್ಥಾನಕ್ಕೆ ಹೋದ್ವಿ. ಫಸ್ಟು ಮುಟ್ನಳ್ಳಿ ತೋಪ ಅಂತ ಇದೆ ದೊಡ್ಡಮ್ಮ ತಾಯಿ ಅವ್ರದ್ದು, ಅಲ್ಲಿಗೆ ಹೋದ್ವಿ. ಫಸ್ಟು ನಾವು ಅಲ್ಲೇ ಹೋಗ್ಬಿಟ್ಟು ಆಮೇಲೇ ಬೇರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದು, ಅಂದರೆ ಮಾಮೂಲಿ ಸಿದ್ದಪ್ಪಾಜಿ ದೇವಸ್ಥಾನ, ಮಂಟಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿಗೆ ಹೋಗೋದು. ಅಲ್ಲಿಗೆ ಫಸ್ಟು ಇಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಬಿಜಿಪುರಕ್ಕೆ ಹೋಗೋದು ನಾವು. ಆಮೇಲೆ ದೊಡ್ಡಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾನು ಮತ್ತು ನಮ್ಮ ಅಣ್ಣ, ನಮ್ಮ ಯಜಮಾನ್ರು 3 ಜನನೂ ಒಂದೇ ಬೈಕಲ್ಲಿ, ಅಂದರೆ ಬೇಗ ಆರಾಮಾಗಿ ಹೋಗ್ಬೋದು ನಿಧಾನಕ್ಕಲ್ವಾ ಅಂತ ಅಂದ್ಬಿಟ್ಟು, ಹತ್ರನೇ ಅಲ್ವಾ ಅಂತ ಹೋಗಿದ್ದಿದ್ದು ಅಷ್ಟೇ. 3 ಜನ ಒಂದೇ ಕಡೆ ಹೋದ್ವಿ. ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಆಮೇಲೆ ಮತ್ತೆ ಬಿಜಿಪುರ ಬಂದ್ವಿ. ಬಿಜಿಪುರದಲ್ಲಿ ಮಾಮೂಲಿ ಮಂಟಸ್ವಾಮಿ ದೇವಸ್ಥಾನ ಇದೆಯಲ್ಲ, ಮಠ ನುಗ್ಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ಸಿದ್ದಪ್ಪಾಜಿ ದೇವ್ರ ಗುಡ್ಡ ಆಗಿರೋದ್ರಿಂದ ಅವ್ರು ವರ್ಷ ಹೋಗ್ತಾರೆ. ಫಸ್ಟು ಕಬಡ್ಡಿಗೆ ಹೋಗಿ, ಕಬಡ್ಡಿಯಿಂದ ಆಮೇಲೆ ಯುಗಾದಿ ಹಬ್ಬದಿಂದ ದಿನ ಹೋಗಿ ಮಠ ನುಗ್ಗಬೇಕು. ಅಲ್ಲಿಗೆ ನುಗ್ಗಿರ್ತಾರೆ. ಆದರೆ ಈ ವರ್ಷ ಅವನು ಹೋಗಿರಲಿಲ್ಲ ಅಂತ ಅಂದ್ಬಿಟ್ಟು, ಇವಾಗ ಊರಲ್ಲಿ ಹೋಗಿದ್ದೀನಲ್ವ, ಇವಾಗ ಹೋಗಿ ಬಂದ್ಬಿಡೋಣ ಬಾ ಅಂತ ಅಂದ್ಬಿಟ್ಟು, ನಾನು ಊರಲ್ಲಿದ್ದೆ ಅಲ್ಲ, ಅದಕ್ಕೆ 3 ಜನನೂ ಕೂಡ ಹೋದ್ವಿ. ಅಲ್ಲಿ ಹೋದ ತಕ್ಷಣ ನಮ್ಮ ಯಜಮಾನ್ರು, ನೀವಿಬ್ಬರು ಹೋಗಿ ಬನ್ನಿ, ನಾನು ಈಚೆನೇ ಇರ್ತೀನಿ ಅಂತಂದರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಅಣ್ಣ ಇಬ್ಬರು ಕೂಡ ಹೊರಟ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಯಪ್ಪ ಕಾಲೆಲ್ಲ ಚುರುಕುಡ್ತಾ ಇತ್ತು. ಫಸ್ಟ್ ಧೂಪ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಧೂಪ ಎಲ್ಲ ತೊಗೊಂಡ, ಧೂಪ ಎಲ್ಲ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಆಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ. ನಾವು ಹೋಗಿದ್ದು ಸೋಮವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ರಶ್ ಇದ್ದರು. ಅದು ಕೂಡ ದೇವ್ರ ದರ್ಶನ ಚೆನ್ನಾಗಾಯಿತು. ಆದರೆ ನಾವು ಸ್ವಲ್ಪ ಬೇಗ ಹೋಗಿದ್ದಿದ್ರೆ ಓಪನ್ ಇರ್ತಿತ್ತು ಕರ್ಟನ್ನು, ಕ್ಲೋಸ್ ಆಗೋಗಿತ್ತು ಕರ್ಟನ್ನು. ಅದಕ್ಕೋಸ್ಕರ ಹಂಗೆ ಈಚೆಯಿಂದನೇ ಕೈ ಮುಕ್ಕೊಂಡು ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ನಾನು ನಮ್ಮ ಅಣ್ಣ ಇಬ್ಬರೂ ಬಸಪ್ಪನ ದರ್ಶನ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ನಮಸ್ಕಾರ ಎಲ್ಲ ಮಾಡಿಕೊಂಡು
ಆಮೇಲೆ ತೀರ್ಥ ಎಲ್ಲ ತೊಗೊಂಡ್ವಿ. ನನಗೆ ಕಜ್ಜಾಯ ತಗೊಟ್ಟ, ಅಲ್ಲಿ ಚೆನ್ನಾಗಿರುತ್ತೆ ತಗೋ ಅಂತಂದ್ಬಿಟ್ಟು ಕಜ್ಜಾಯ ತಗೊಟ್ಟ. ಅದನ್ನೆಲ್ಲ ಈಸ್ಕೊಂಡು ಮತ್ತೆ ಹಿಂದ್ಗಡೆ ಗೇಟ್ಗೆ ಹೋಗಿ ಅಲ್ಲೂ ಕೂಡ ಕೈ ಎಲ್ಲ ಮುಕ್ಕೊಂಡು ಪ್ರಸಾದ ಕೂಡ ಇತ್ತು ಅಲ್ಲೂ ಕೂಡ. ಅಲ್ಲಿ ನಾನು ಯಾವಾಗಲೂ ಒಂದಿನ ತಿಂದಿದ್ದು ನೆನಪಿತ್ತು, ಅದಕ್ಕೆ ಅವರಿಬ್ರು ಮನೆಗೆ ಹೋಗೋಣ ಅಂತ ಇದ್ರು. ನನಗೆ ನೆನಪಾಯ್ತಲ್ಲ, ಅದಕ್ಕೆ ಇಲ್ಲೂ ಪ್ರಸಾದ ಕೊಡ್ತಾರೆ ಬನ್ನಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ರಸಾದ ಎಲ್ಲ ತಿಂದ್ಕೊಂಡು ಇಬ್ಬರೂ ಮಾತಾಡ್ಕೊಂಡು ತಿಂದ್ವಿ. ಚೆನ್ನಾಗಿತ್ತು ಪ್ರಸಾದ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೊಟ್ಟೆ ಕೂಡ ಹಸ್ತಿತ್ತಲ್ಲ, ಒಳ್ಳೆ ಪ್ರಸಾದ ತಿಂದ್ವಿ ಅಂದ್ಕೊಂಡು ಮಾತಾಡಿಕೊಂಡು ನಾನು ಮತ್ತು ನಮ್ಮ ಯಜಮಾನು ನಮ್ಮಣ್ಣ 3 ಜನನು ಊರ ಕಡೆ ಹೊಟ್ವಿ. ಅವ್ನು ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ತಂದು ಬಸ್ ಹತ್ತಿಸ್ತಾ ನಾವು ಬೆಂಗಳೂರು ಕಡೆ ಬಂದ್ವಿ. ಅವ್ನು ಊರಲ್ಲೇ ಒಂದು ವಾರ ಇದ್ದು ಬರ್ತೀನಿ ಅಂತ ಅಂದ್ಬಿಟ್ಟು ಊರಿಗೆ ಹೋದ. ನಾವು ಮಾತ್ರ ಇಬ್ಬರೂ ಬೆಂಗಳೂರಿಗೆ ಬಂದ್ವಿ. ಈ 2-3 ದಿನ ಅಂತೂ ಜರ್ನಿ ಮಾಡಿ 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 ಟಯರ್ಡ್ ಆಗೋಗಿತ್ತು. ಆದರೂ ಕೂಡ ಆರಾಮಾಗಿ ಊರಿಗೆ ಬಂದ್ವಲ್ಲ, ಬೆಂಗಳೂರಿಗೆ ಬಂದ್ವಲ್ಲ, ಏನೋ ಒಂಥರ ಸಮಾಧಾನವೂ ಆಯಿತು. ಹಾಗೆ ಎಲ್ಲ ಕಡೆ ಹೋಗಿದ್ದು ಬಂದಿದ್ದು ಆಯಿತು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಆಲ್. ನಾನು ಇನ್ನು ಮುಂದೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ, ಅಂದರೆ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.